ರಾಜ್ಯದಲ್ಲಿ ಸರಣಿ ಅಪಘಾತಗಳ ಅಬ್ಬರ ಮುಂದುವರಿತಾ ಇದೆ. ಇಂದು ಬೆಳ್ಳಂಬೆಳಗ್ಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಬಳಿಯಲ್ಲಿ ಭೀಕರ ರಸ್ತೆ ದುರಂತ ಸಂಭವಿಸಿದೆ. ಮದುವೆ ಸಂಭ್ರಮಕ್ಕೆ ತೆರಳುತ್ತಿದ್ದವರ ಬಾಳಲ್ಲಿ ವಿಧಿ ಆಟವಾಡಿದೆ. 3 ಆರ್ಎಸ್ಐ ಅಧಿಕಾರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಚಲಿಸುತ್ತಿದ್ದ ಲಾರಿಗೆ ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಅಪ್ಪಚ್ಚಿಯಾಗಿದೆ. ಸಂತೋಷ ಸಂಭ್ರಮದಿಂದ ಮದುವೆಗೆ ಹೊರಟಿದ್ದ ಆ ಯುವ ಅಧಿಕಾರಿಗಳ ಪಾಲಿಗೆ ರಾಷ್ಟ್ರೀಯ ಹೆದ್ದಾರಿ ಮೃತ್ಯು ಪಾಶವಾಗಿದೆ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯ ಸಾಣಿಕೆರೆ ಬಳಿಯಲ್ಲಿ ಈ ಘೋರ ದುರಂತ ಸಂಭವಿಸಿದೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಮದುವೆ ಸಮಾರಂಭವೊಂದರಲ್ಲಿ ಭಾಗವಹಿಸೋದಕ್ಕೆ ತೆರಳುತ್ತಿದ್ದಾಗ ಅತಿಯಾದ ವೇಗದಲ್ಲಿ ಇದ್ದ ಕಾರು ಮುಂದೆ ಚಲಿಸುತ್ತಿದ್ದ ಲಾರಿಗೆ ವೇಗವಾಗಿ ಡಿಕ್ಕಿ ಹೊಡೆದಿದೆ. ಮೃತಪಟ್ಟ 3 ಕೂಡ ಆರ್ಎಸ್ಐ ಅಧಿಕಾರಿಗಳು ಅಂತ ಗುರುತಿಸಲಾಗಿದೆ. ಅಪಘಾತದ ತೀವ್ರತೆ ಎಷ್ಟಿತ್ತಂದ್ರೆ ಕಾರು ಲಾರಿಯ ಹಿಂಭಾಗಕ್ಕೆ ನುಗ್ಗಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಘಟನೆಯಲ್ಲಿ ಮಾಂತೇಶ್ ಹಾಗೂ ಈಶ್ವರ್ ಎಂಬವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ತುರ್ತು ಚಿಕಿತ್ಸೆ ನೀಡಲಾಗ್ತಾ ಇದೆ. ಅತಿಯಾದ ವೇಗವೇ ಈ ಅವಘಡಕ್ಕೆ ಪ್ರಾಥಮಿಕ ಕಾರಣ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಚಳ್ಳಕೆರೆ ಪೊಲೀಸರು ಮೃತದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಸದ್ಯ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಹೆದ್ದಾರಿಯಲ್ಲಿ ಅತಿ ವೇಗವಾಗಿ ಚಾಲನೆ ಮಾಡೋದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಇವತ್ತು ಬೆಳಗ್ಗೆ 7:30 ಅಷ್ಟೊತ್ತಿಗೆ ನಮ್ಮ ಹರಿಮಂಗಲ PS ಲಿಮಿಟ್ಸಲ್ಲಿ ಒಂದು ಫ್ಯಾಟಲ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಕಾರ್ನಲ್ಲಿ ನಮ್ಮ RSS 4 ಜನ ಮತ್ತು PS ಇವರು ಟ್ರಾವೆಲ್ ಮಾಡ್ತಾರೆ. ಕಾರು ಒಂದು ಲಾರಿಗೆ ಡಿಕ್ಕಿ ಹೊಡೆದು ಫ್ಯಾಟಲ್ ಆಕ್ಸಿಡೆಂಟ್ ಆಯಿತು. ಇಲ್ಲಿ 3 ಜನ RSS ಇವರು ಬ್ಯಾಂಗ್ಳೂರಿಂದ ಬಳ್ಳಾರಿ ಕಡೆ ಟ್ರಾವೆಲ್ ಮಾಡ್ತಾಯಿದ್ರು ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ. ಇದರಲ್ಲಿ ಡೆತ್ ಆಗಿದವರು ಮಂಜುನಾಥ, ಅಂಬರೀಷ್ ಮತ್ತು ಸಚಿನ್ ಅಂತ. ಇದು 3 ಜನ ಕೂಡ RSS. ಸರ್ವೈವರ್ಸಲ್ಲಿ ಈಶ್ವರ್ ಒಬ್ಬ ಸಿವಿಲ್ PS ಮತ್ತು ಮಹಾಂತೇಶ್ RSI ಇವರಿಬ್ಬರು ಸರ್ವೆ ಆಗಿದ್ರು. ಇವರಿಗೆ ಚಿಕಿತ್ಸೆ ನಡೀತಾ ಇದೆ. ಲಾರಿನ ನಾವು ಸೀಸ್ ಮಾಡಿದ್ವಿ. ಲಾರಿ ಡ್ರೈವರ್ನ ಕೂಡ ನಾವು ಡಿಟೈನ್ ಮಾಡಿದ್ವಿ. ಇನ್ನು ಮುಂದಿನ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.